ಹೆಲೋ ವೆಲ್ಕಮ್ ಟು ದ ಡೇ 11 ಆಫ್ ಡಿಸಿಪ್ಲಿನ್ ಚಾಲೆಂಜ್. ಮಾರ್ನಿಂಗ್ ಸ್ಟ್ರೆಚ್ ಮಾಡಿದ ನಂತರ ಮತ್ತು ಮೆಂತೆ ನೀರೆಲ್ಲ ಕುಡಿದಾದರೂ ಕೂಡ ನಂದು ನಿದ್ದೆ ಇನ್ನೂ ಹೋಗಲಿಲ್ಲ. ಇವತ್ತು ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ಕೂಡ ಆಯಿತು, ನಿದ್ದೆ ತುಂಬ ತೂಗ್ತಾ ಇದ್ದೆ ಮಧ್ಯದಲ್ಲಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಏನಂದರೆ, ನೆನ್ನೆ ನಾನು ಕಡ್ದಿಟ್ಟಿದ್ದೆ ದೋಸೆ ಮಾಡಬೇಕು ಅಂತ, ಬಟ್ ವೀಡಿಯೋ ತೆಗಿಲಿಕ್ಕೆ ಮರೆತೇ ಹೋಯಿತು. ದೋಸೆ ಮಾಡಿದ್ದೆ ನಾನು, ದಪ್ಪ ದೋಸೆ. ಮಿಡ್ ಮಾರ್ನಿಂಗಿಗೆ ಸೇಮ್ ಬೀಟ್ರೂಟ್ ಜ್ಯೂಸ್ ಮಾಡಿದ್ದೆ, ಹಾಗೂ ಮಧ್ಯಾಹ್ನಕ್ಕೆ ನಾನು ಪುಳಿಗೊದ್ದಲು ಅಂತ ಹೇಳ್ತಾರಲ್ಲ, ಆ್ಯಶ್ ಗಾರ್ಡಿದು ಪುಳಿಗೊದ್ದಲು ಮೊಸರಿದು ಅದು ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಸಾರು ಅಂತ ಹೇಳ್ಬೋದು. ಅದು ಕೂಡ ವೈಟ್ ರೈಸ್ ಜೊತೆ ತಿನ್ನೋದನ್ನೇ ಇನ್ನೊಂದು ಬೇರೆಯೇ ರುಚಿ. ಸ್ವಲ್ಪ ಪಾಪಡ್ ಫ್ರೈ ಮಾಡಿದೆ, 2-3 ಅಷ್ಟೇ ತೊಗೊಂಡೆ. ಆಮೇಲೆ ಸಾಯಂಕಾಲಕ್ಕೆ ನಾರ್ಮಲ್ ಚಹಾ ಮತ್ತು ನನ್ನ ಯೂಶ್ವಲ್ ಸೀಡ್ಸ್ ತಿಂದೆ. ನೈಟಿಗೆ ಏನಂದರೆ, ನಾನು ಹೊರಗಡೆ ಹೋಗಿದ್ದೆ, ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ತುಂಬ ಆಸೆ. ವಾರದಲ್ಲಿ ಒಂದು ಸತಿ ಆದರೂ ನಾನು ಅಕ್ಕಿ ರೊಟ್ಟಿ ತಿಂತೇನೆ. ಈ ಹೋಟೆಲ್ ನೀವು ಪುತ್ತೂರಲ್ಲಿ ವಿಸಿಟ್ ಮಾಡಲೇಬೇಕು. ನಾನು ರೀಸೆಂಟ್ಲಿ ನನ್ನ ಹಸ್ಬೆಂಡ್ ನನಗೆ ಕರ್ಕೊಂಡು ಹೋಗಿದ್ರು. ತುಂಬ ಜನಕ್ಕೆ ಗೊತ್ತಿರ್ಬೋದು ಆಲ್ರೆಡಿ. ಈ ಹೋಟೆಲ್ ಹೆಸರು ಮಂಗಳ, ಸಂಜಯ್ ಶೆಟ್ಟಿ ದರ್ಬೇಲಿ ಆಗಿದೆಯಲ್ಲ, ಅದರ ಆಪೋಸಿಟಲ್ಲೇ ಇರುವಂತಹ ಮಂಗಳ ಇದು. ನಂತರ ನಾನು ನನ್ನ ಯೂಶ್ವಲ್ ಜಿಂಜರ್ ಕಷಾಯ ಕುಡಿದು ಇವತ್ತಿನ ಡೇ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬಾಯ್.